ನಮ್ಮ ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಈಗ ಸಹೋದರರು ಆಡಿ ಕರ್ತನ ಮಹಿಮೆಗಾಗಿ ಘನಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಬ್ರದರ್. ಈ ದಿನದಲ್ಲಿ ನಾವು ಈ ಕೂಟದ ಒಂದು ಪ್ರಾರಂಭಕ್ಕಾಗಿ ಹಾಡುವಂತ ಹಾಡು ಸಂಗೀತಗಳಲ್ಲಿ 266 ಯೇಸು ಜೊತೆ ಇರುವಾಗ ನಾನು ಭಯಪಡೆನು. ಯೇಸು ಜೊತೆ ಇರುವಾಗ ನಾನು ಭಯಪಡೆನು, ಆತ ಹತ್ರವಿರುವಾಗ ಭಯವೇನು ಇಲ್ಲವು, ಯಾವ ಭಯವಿಲ್ಲದೆ ಅನುಸರಿಸಿರುವೆ, ಎಲ್ಲಿಯೂ ನ ಹೋಗುತ್ತೇನೆ ನಿನ್ನ ಜೊತೆಯಲ್ಲಿಯೇ. ಯೇಸು ಜೊತೆ ಇರುವಾಗ ಧೈರ್ಯಗೆಟ್ಟು ಹೋಗದೆ, ಸ್ಥಿರವಾಗಿ ನಿಲ್ಲುವಾಗ ಭಕ್ತಿ ಬಲವಿರುತ್ತೆ, ಯಾವ ಭಯವಿಲ್ಲದೆ ಅನುಸರಿಸಿರುವೆ, ಎಲ್ಲಿಯೂ ನ ಹೋಗುತ್ತೇನೆ ನಿನ್ನ ಜೊತೆಯಲ್ಲಿಯೇ. ಯೇಸು ಜೊತೆ ಇರುವಾಗ ವೈರಿಗೆ ಬಿಡು ಮಾಡನು, ಲೋಕ ಕಷ್ಟ ಬರುವಾಗ ಆತ್ಮನಷ್ಟವಾಗದು, ಯಾವ ಭಯವಿಲ್ಲದೆ ಅನುಸರಿಸಿರುವೆ, ಎಲ್ಲಿಯೂ ನ ಹೋಗುತ್ತೇನೆ ನಿನ್ನ ಜೊತೆಯಲ್ಲಿಯೇ. ಯೇಸು ಜೊತೆ ಇರುವಾಗ ದಾರಿ ತಪ್ಪಿ ಹೋಗೆನು, ಯೇಸು ಕೂಡ ಬರುವಾಗ ದಾರಿ ತೋರಿಸುವನು, ಯಾವ ಭಯವಿಲ್ಲದೆ ಅನುಸರಿಸಿರುವೆ, ಗೂಗಲ್ ಡ್ರೈವ್ ಎಲ್ಲಿಯೂ ನ ಹೋಗುತ್ತೇನೆ ನಿನ್ನ ಜೊತೆಯಲ್ಲಿಯೇ. ಥ್ಯಾಂಕ್ ಯು ಬ್ರದರ್. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಈ ದಿನವನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿರೋಣ. ಮತ್ತು ಈ ದಿನದಲ್ಲಿಯೂ ಕೂಡ ನಿಮ್ಮೊಂದಿಗೆ ಸೇರಿ ಕರ್ತನ ವಾಕ್ಯವನ್ನ ಧ್ಯಾನ ಮಾಡುವಂತೆಯೂ, ನಾವು ಕಳೆದ ವಾರ ಧ್ಯಾನ ಮಾಡಿದಂಥ ವಿಷಯವನ್ನ ಮುಂದುವರಿಸುತ್ತಾ ಆ ವಾಕ್ಯಗಳನ್ನ ಆ ವಿಷಯಗಳನ್ನ ನಾವು ಮುಂದುವರಿಸಲಿಕ್ಕಾಗುವಂತೆ ಕರ್ತನು ಈ ದಿನವನ್ನು ಕೊಟ್ಟದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸುವವರಾಗಿರೋಣ. ಮತ್ತು ವಿಶೇಷವಾಗಿ ಈ ಸಮಯದಲ್ಲಿ ನಾವು ಕಳೆದ ವಾರ ಪ್ರಾರಂಭ ಮಾಡಿದಂಥ ವಿಷಯವನ್ನ ಈ ವಾರವೂ ಕೂಡ ನಾವು ಮುಂದುವರಿಸೋಣ. ಕಳೆದ ವಾರ ನಾವು ಪ್ರಾರಂಭ ಮಾಡಿದಂಥ ವಿಷಯ, ಕರ್ತನು ತನ್ನ ಸಭೆಯನ್ನ ಪರಿಪಾಲನೆ ಮಾಡುವುದಕ್ಕಾಗಿ, ತನ್ನ ಸಭೆಯನ್ನ ಮುನ್ನಡೆಸುವುದಕ್ಕಾಗಿ ಆತನು ಸಭೆಯಲ್ಲಿ ಹಿರಿಯರನ್ನ ನೇಮಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. ಹಿರಿಯರು ಅನ್ನುವಂಥ ಪದವನ್ನು ನಾವು ನೋಡುತ್ತಾ ಬಂದ ಹಾಗೆ ಅದು ಒಂದು ಪ್ಲೂರಲ್ ವರ್ಡ್ ಎಂಬುದಾಗಿ ನಾವು ನೋಡುತ್ತೇವೆ. ಇಟ್ ಇಸ್ ನಾಟ್ ಎ ಸಿಂಗ್ಯುಲರ್, ಇಟ್ಸ್ ಎ ಪ್ಲೂರಲ್ ವರ್ಡ್. ಅಂದ್ರೆ ಬಹುವಚನ ಪದ ಎಂಬುದನ್ನ ನಾವು ಕಳೆದ ವಾರ ನೋಡುತ್ತಾ ಬಂದೆವು. ಬಹುವಚನ ಪದ ಎಂಬುದಾಗಿ ಹೇಳಿದರೆ ಸಭೆಯ ನಾಯಕತ್ವ ಯಾವಾಗಲೂ ಕೂಡ ಒಬ್ಬರಿಂದ ನಡೆಸಲ್ಪಡುವಂಥದ್ದಲ್ಲ. ಸಭೆಯ ನಾಯಕತ್ವವು ಯಾವಾಗಲೂ ಕೂಡ ಇಬ್ಬರು ಅಥವಾ ಇಬ್ಬರಿಗಿಂತಲೂ ಹೆಚ್ಚಾದವರಿಂದ ನಡೆಸಲ್ಪಡುವಂತಹ ಒಂದು ಆಡಳಿತ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ದೇವರ ವಾಕ್ಯದ ಸ್ಪಷ್ಟವಾದಂಥ ಬೋಧನೆ ಏನಂತ ಹೇಳಿದ್ರೆ, ಸಭೆಯ ನಾಯಕತ್ವ ಬಹುತ್ವದಲ್ಲಿ ಇರಬೇಕೆನ್ನುವುದೇ.
ಆದರೆ ನಮ್ಮ ಈಗಿನ ಪ್ರಪಂಚದಲ್ಲಿ ಅದನ್ನ ನೋಡುವಾಗ ಅನೇಕ ಸಭೆಗಳಲ್ಲಿ ಜನರು ಅಥವಾ ಸಭೆಯ ನಾಯಕರುಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಮ್ಮ ಒಂದು ಸಭೆಗಳ ಅಥವಾ ಸಂಸ್ಥೆಗಳ ಅನುಕೂಲತೆಗೆ ತಕ್ಕ ಹಾಗೆ ಅವರು ಅನೇಕ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡವರಾಗಿರುತ್ತಾರೆ. ಆದರೆ ದೇವರ ವಾಕ್ಯದ ಸ್ಪಷ್ಟ ಬೋಧನೆಯು ಅದಾಗಿರುವುದಿಲ್ಲ ಎಂಬುದನ್ನ ನಾವು ಕಂಡಿದ್ದೇವೆ. ದೇವರ ವಾಕ್ಯದಲ್ಲಿ ಸಭೆಯ ಹಿರಿಯರನ್ನ ಕುರಿತಾಗಿ ನೋಡುವಾಗ ನಾವು ಕಳೆದ ವಾರ ಧ್ಯಾನ ಮಾಡಿದಂತೆ ಸಭೆಯ ಹಿರಿಯರು ಸಭೆಗೆ ಬೇಕಾದಂತ ಆತ್ಮಿಕ ಆಹಾರವನ್ನ ಯಾವಾಗಲೂ ಕೂಡ ಕೊಡುವವರಾಗಿರುತ್ತಾರೆ. ಅದು ಅವರ ಬಹಳ ಮುಖ್ಯವಾದಂತಹ ಒಂದು ಜವಾಬ್ದಾರಿಕೆ. ಈ ಜವಾಬ್ದಾರಿಕೆಯನ್ನ ಕುರಿತಾಗಿ ನಾವು ದೇವರ ವಾಕ್ಯ ಓದುವಾಗ, ನಾವು ಪೇತ್ರನ ಪತ್ರಿಕೆಯನ್ನ ಓದುವಾಗ ಪೇತ್ರನ ಪತ್ರಿಕೆಯಲ್ಲಿ ಅವರು ಮಂದೆಯನ್ನ ಕಾಯಿರಿ ಎಂಬುದಾಗಿ ಹೇಳುವಂತಹ ಆ ಪದದ ಅರ್ಥವನ್ನು ನೋಡುವಾಗ ಗ್ರೀಕ್ ನಲ್ಲಿ ಪೋಯ್ಮನ್ ಎಂಬಂತ ಪದ ಬಳಸಲ್ಪಟ್ಟಿದೆ. ಪೋಯ್ಮನ್ ಎಂಬುದಾಗಿ ಹೇಳುವಾಗ ಅದು ಕಾಯಿರಿ, ಉರ್ಬರಾಗಿ ಎನ್ನುವಂತಹ ಮಾತಿನ ಅರ್ಥವನ್ನ ಅದು ಕೊಡುವಂತದ್ದಾಗಿದೆ. ಹಾಗಾದ್ರೆ ಹೊಸ ಒಡಂಬಡಿಕೆಯ ಬೋಧನೆಯ ಪ್ರಕಾರ ಸಭೆಯ ಹಿರಿಯರು ಅಂತ ಹೇಳಿದ್ರೆ ಅವರ ಆ ಒಂದು ಪದವು ಅವರ ಜವಾಬ್ದಾರಿಕೆಗಳನ್ನ ತಿಳಿಸಿಕೊಡುವಂತದ್ದಾಗಿದೆ. ಮೊದಲನೇದಾಗಿ ಅವರ ಜವಾಬ್ದಾರಿಕೆ ಸಭೆಯಲ್ಲಿರುವಂತಹ ಆತ್ಮಗಳಿಗೆ ಬೇಕಾದ ಆತ್ಮಿಕ ಆಹಾರವನ್ನ ಅವರಿಗೆ ಕೊಡುವುದು. ಒಬ್ಬ ವಿಶ್ವಾಸಿಯು ಆತನು ಬೆಳೆಯಬೇಕಾದ್ರೆ ಆತ್ಮಿಕ ಆಹಾರವಾಗಿ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುತ್ತದೆ. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವು ಅದನ್ನ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಆದ್ರೆ ಇವತ್ತು ಅನೇಕ ಸಭೆಗಳಲ್ಲಿ ನೋಡುವಾಗ ಸಭೆಗೆ ಬರುವಂತಹ ವಿಶ್ವಾಸಿಗಳಿಗೆ ಅಗತ್ಯವಾದಂತಹ ಆತ್ಮಿಕ ಆಹಾರ ಅದನ್ನ ಕೊಡ್ಲಿಕ್ಕೆ ಆಗುತ್ತಾ ಇಲ್ಲ. ಅನೇಕ ವಿಶ್ವಾಸಿಗಳನ್ನು ನಾವು ಮಾತನಾಡುವಾಗ ಅವರು ವಿಶ್ವಾಸಿಗಳಾಗಿ ಎಷ್ಟೋ ವರ್ಷಗಳಾಗಿರುತ್ತವೆ, ಆದರೆ ಅವರು ದೇವರ ವಾಕ್ಯದ ಸತ್ಯವನ್ನ ಬಹಳ ಮೂಲಭೂತವಾದ ರಕ್ಷಣೆ ಹೊಂದುವುದರ ಅವಶ್ಯಕತೆ ಏನೆಂಬುದನ್ನ ಆ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಕಾರಣವೇನೆಂದ್ರೆ ಅದನ್ನು ಹೇಳಿಕೊಡಬೇಕಾದಂತ ಸಭೆಯ ಪಾಲಕರು ದೇವರ ಸತ್ಯವಾಕ್ಯವನ್ನ ಅವರು ವಿಶ್ವಾಸಿಗಳಿಗೆ ಕಲಿಸಿಕೊಡುವುದಿಲ್ಲ. ಹಾಗಾದ್ರೆ ಆ ರೀತಿ ಕಲಿಸಿಕೊಡದೆ ಹೋದರೆ ಆತ್ಮಗಳು ಅಥವಾ ಸಭೆಗೆ ಬರುವಂತಹ ಜನರು ದೇವರ ವಾಕ್ಯಾನುಸಾರವಾಗಿ ಅವರು ತಮ್ಮ ಕುಟುಂಬಗಳನ್ನಾಗಲಿ ನಂಬಿಕೆಯ ವಿಶ್ವಾಸದ ಜೀವಿತವನ್ನಾಗಲಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೇವರ ವಾಕ್ಯದಲ್ಲಿ ಅನೇಕ ವಿಶ್ವಾಸಗಳು ಅವರು ಗಡಿಯಲಾರದೆ ಹೋಗುತ್ತಾರೆ. ಉಳಿದ ವಿಶ್ವಾಸಗಳ ಕುರಿತಾಗಿ ದೇವರ ವಾಕ್ಯ ಮಾತನಾಡುವಾಗ ದೇವರ ವಾಕ್ಯ ಹೇಳುತ್ತದೆ, ಅವರು ಆತ್ಮಿಕವಾಗಿ ಬೆಳೆಯದೇ ಇದ್ದಂತ ಕೂಸುಗಳ ಹಾಗೆ ಇದ್ದರು ಎಂಬುದಾಗಿ ದೇವರ ವಾಕ್ಯ ಅವರ ಬಗ್ಗೆ ಹೇಳುತ್ತದೆ. ಆದ್ದರಿಂದಲೇ ಕೊರಿಂಥ ಸಭೆಯಲ್ಲಿ ಕಚ್ಚಾಟಗಳು, ಕೊರಿಂಥ ಸಭೆಯಲ್ಲಿ ಜಗಳಗಳು, ಕೊರಿಂಥ ಸಭೆಯಲ್ಲಿ ಅನೇಕ ತಪ್ಪಾದಂತ ಕಾರ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗಾದ್ರೆ ಆ ರೀತಿಯಾಗಿ ಇರುವಂತಹ ಸಭೆಗಳಿಗೆ ಅಗತ್ಯವಾದಂತಹ ಆತ್ಮಿಕ ಆಹಾರವನ್ನ ಒದಗಿಸಿ ದೇವರ ವಾಕ್ಯದಲ್ಲಿ ವಿಶ್ವಾಸಿಗಳನ್ನ ಬೆಳೆಸುವಂತಹ, ದಷ್ಟಪುಷ್ಟವಾಗಿ ಬೆಳೆಸುವಂತಹ, ಕರ್ತನಿಗಾಗಿ ದೃಢವಾಗಿ ನಿಲ್ಲುವಂತಹ ವಿಶ್ವಾಸಿಗಳನ್ನಾಗಿ ಅವರನ್ನ ಬೆಳೆಸುವಂತಹ ಜವಾಬ್ದಾರಿಕೆ ಇರುವುದು ಸಭೆಯ ಹಿರಿಯರಿಗೆ. ಆದ್ದರಿಂದಲೇ ಮೊದಲನೇ ತಿಮೋಥೆಯರ ಪತ್ರಿಕೆ 3ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಸಭೆಯ ಹಿರಿಯನು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ಈತನ ಪತ್ರಿಕೆಯನ್ನು ನೋಡುವಾಗ ಈತನ ಪತ್ರಿಕೆಯು ಕೂಡ ಅದೇ ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಏನಂತ ಹೇಳಿದ್ರೆ, ಸತ್ಯವಾಕ್ಯ, ದೇವರ ವಾಕ್ಯ, ಸ್ಪಷ್ಟ ಬೋಧನೆ ಇವುಗಳ ವಿಷಯದಲ್ಲಿ ಸಭೆಯ ಹಿರಿಯನು ಪರಿಪಕ್ವತೆಯುಳ್ಳವನಾಗಿ ಬೆಳೆದಿರಬೇಕು ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ಕರ್ತನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಸಭೆಗಳಲ್ಲಿ ದೇವರ ವಾಕ್ಯವನ್ನ ಕಲಿಸುವಂತಹ, ದೇವರ ವಾಕ್ಯದ ಉಪದೇಶ ಮಾಡುವಂತಹ,
ವಿಶ್ವಾಸಿಗಳಿಗೆ ಆತ್ಮಿಕವಾದಂತಹ ಆಹಾರವನ್ನ ಕೊಡುವಂತಹದನ್ನ ನೋಡುವಾಗ ಆ ವಿಶ್ವಾಸಿಗಳು ಕರ್ತನಲ್ಲಿ ಅವರು ಇವತ್ತು ಯಾವ ರೀತಿಯಲ್ಲಿ ಕರ್ತನು ಬೆಳೆಯಬೇಕೆಂದು ವಿಶ್ವಾಸಿಗಳ ವಿಷಯದಲ್ಲಿ ಬಯಸುತ್ತಾನೋ ಆ ರೀತಿಯಲ್ಲಿ ಬೆಳೆಯುತ್ತಿಲ್ಲ. ಬೆಳೆಸುವಂತಹ ಸಾಮರ್ಥ್ಯ ಸಭೆಯ ಹಿರಿಯರಿಗೆ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಇವತ್ತು ಕೆಲವು ಸಭೆಗಳಲ್ಲಿ ಸಭೆಯ ಪಾಲಕರು ಅಂದ್ರೆ ಒಬ್ಬರೇ ಇರ್ತಾರೆ. ಆ ಒಬ್ಬರೇ ಪಾಲಕರು ಕೂತ್ಕೊಂಡ್ರೆ ಕೂತ್ಕೊಳ್ಬೇಕು, ಅಂತ ನಿಂತ್ಕೊಳ್ಬೇಕು. ದೇವರ ವಾಕ್ಯವು ಏನ್ ಹೇಳ್ತದೋ ಆ ಸತ್ಯಗಳನ್ನ ವಿಶ್ವಾಸಿಗಳಿಗೆ ಕಲಿಸಿಕೊಳ್ಳುವುದಕ್ಕೆ ಅವರಿಗೆ ಆಗುತ್ತಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಅಸೆಂಬ್ಲಿಗಳಲ್ಲಿ ಸಭೆಗಳಲ್ಲಿ ದೇವರು ತನ್ನ ಸಭೆಯ ಪಾಲಕರುಗಳಿಗೆ ಅಂದರೆ ಸಭೆಯ ಹಿರಿಯರುಗಳಿಗೆ ಕೊಟ್ಟಂತ ಮೊಟ್ಟ ಮೊದಲನೆಯ ಶ್ರೇಷ್ಠವಾದ ಜವಾಬ್ದಾರಿಕೆ ಅಂದ್ರೆ ಅವರು ಕುರುಬರಾಗಿ ಅವರು ವಿಶ್ವಾಸಗಳಿಗೆ ಆತ್ಮಿಕ ಆಹಾರವನ್ನು ಕೊಡಬೇಕು. ಹೇಗೆ ಕೊಡಬೇಕು? ಸಭೆಯ ವಿಶ್ವಾಸಿಗಳಿಗೆ ಒಂದು ಭರವಸೆ, ಒಂದು ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಸಭೆಯ ಹಿರಿಯರು ನಮಗೆ ಬೇಕಾದಂತಹ ಆದರಣೆಯ ಧೈರ್ಯದ ಮಾತುಗಳನ್ನ ನಮ್ಮಲ್ಲಿ ಬೆಳೆಸುವಂತ ವಾಕ್ಯಗಳನ್ನ ಕೊಡುತ್ತಾರೆ ಅನ್ನುವಂತಹ ಆ ಒಂದು ಕಾನ್ಫಿಡೆನ್ಸ್ ಸಭೆಯ ಹಿರಿಯರಿಗೆ ಬರಬೇಕು. ಉದಾಹರಣೆಗೆ ಕೀರ್ತನೆಗಳ ಪುಸ್ತಕ 23ನೇ ಕೀರ್ತನೆ 1ನೇ ವಚನ, ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದಾವೀದನು ಅರಸನಾಗುವುದಕ್ಕಿಂತ ಮುಂಚೆ ಆತನು ಕುರುಬನಾಗಿದ್ದನು. ಆ ಕುರುಬನಾಗಿದ್ದಂತಹ ದಾವೀದನಿಗೆ ಕುರಿಗಳನ್ನ ಕಾಯುವಂತಹ ವಿಷಯದಲ್ಲಿ ಅವನಿಗೆ ಅನುಭವವಿತ್ತು. ಆ ಅನುಭವ ಇದ್ದರೂ ಕೂಡ ಆತನು ಕರ್ತನ ಕಡೆಗೆ ಹೇಳುವಂತ ಮಾತೇನೆಂದರೆ, ನನ್ನ ದೇವರು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು, ನನ್ನ ಕುರುಬನಾಗಿ ಕಾವಲುಗಳಲ್ಲಿ ಸಂಧಿಸುತ್ತಾನೆ. ಹಾಗಾದ್ರೆ ಹಸಿರು ಕಾವಲು ಅಂದ್ರೆ ಕುರಿಗಳಿಗೆ ಆಹಾರವನ್ನ ಕೊಡುವಂತಹ ಮೇಯಿಸುವಂತ ಸ್ಥಳ. ಒಬ್ಬ ಕುರುಬನಿಗೆ ಗೊತ್ತಿರ್ತದೆ ಏನಂತ ಹೇಳಿದ್ರೆ, ಕುರಿಗಳನ್ನ ಯಾವ ಮೈದಾನಕ್ಕೆ ಕರ್ಕೊಂಡು ಹೋದ್ರೆ ಯಾವ ಮೈದಾನದಲ್ಲಿ ಸೊಂಪಾದಂತ ಹುಲ್ಲು ಬೆಳೆದಿರುತ್ತದೆ ಮತ್ತು ಕುರಿಗಳಿಗೆ ಹೇಗೆ ಆಹಾರವನ್ನ ಕೊಡಬೇಕೆಂದು. ಹೆಚ್ಚಾಗಿ ಕುರುಬರು ಹಳೆ ಒಡಂಬಡಿಕೆಯಲ್ಲಿ ದಾವೀದನ ಕಾಲಕ್ಕೆ ಬರುವಾಗ ಹೆಚ್ಚಾಗಿ ಕುರುಬರು ಕುರಿಗಳನ್ನ 2 ಬೆಟ್ಟಗಳ ಮಧ್ಯದಲ್ಲಿ ಇರುವಂತಹ ಆ ಹಳ್ಳದ ಕಡೆಗೆ ಕುರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ 2 ಬೆಟ್ಟಗಳ ಮೇಲಿಂದ ಬಿದ್ದಂತ ನೀರು, ಮಳೆಯ ನೀರು ಕೆಳಗೆ ಹರಿದು ಅದು ಬಹಳ ಸೊಂಪಾದಂತ ಹುಲ್ಲು ಬೆಳೆತಿರುತ್ತದೆ. ಆದ್ದರಿಂದ ಕುರುಬರು ಕುರಿಗಳನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾ ಇದ್ದರು. ಅಲ್ಲಿ ಕುರಿಗಳು ಸೊಂಪಾಗಿ ಹಲವಾರು ದಿವಸಗಳ ಕಾಲ ಅಲ್ಲಿಯೇ ಇದ್ದು ಅವು ಚೆನ್ನಾಗಿ ಹುಲ್ಲನ್ನ ತಿಂದು ದಷ್ಟಪುಷ್ಟವಾಗಿ ಆರೋಗ್ಯವಂತ ಕುರಿಗಳಾಗಿ ಅವು ತಮ್ಮ ಕುರುಬನೊಂದಿಗೆ ಮನೆಗಳಿಗೆ ತೆರಳುತ್ತಿದ್ದವು. ಈ ಅನುಭವ ಅರಸನಾದಂತ ದಾವೀದನಿಗೆ ಆತನು ಕುರುಬನಾಗಿದ್ದ ಕಾಲದಲ್ಲಿ ಇತ್ತು. ಆದ್ದರಿಂದಲೇ ದಾವೀದನು ಆ ಮಾತನ್ನ ಹೇಳಿದನು. ಯಾಕಂದ್ರೆ ಅವನಿಗೂ ಸಹ ಅದರ ಪರಿಚಯ, ಅನುಭವವಿತ್ತು, ಕುರಿಗಳಿಗೆ ಎಲ್ಲಿ ಕರ್ಕೊಂಡು ಹೋಗಬೇಕೆಂಬುದಾಗಿ. ಇದೇ ನಿಯಮವನ್ನ ಸಭಾ ಪಾಲಕರಿಗೆ, ಸಭೆಯ ಹಿರಿಯರಿಗೆ ಒಪ್ಪಿಸುವುದಾದರೆ, ಅನ್ವಯಿಸುವುದಾದರೆ ಸಭೆಯ ಹಿರಿಯರಿಗೆ ಗೊತ್ತಿರಬೇಕು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತ ವಾಕ್ಯಗಳನ್ನ ಕೊಟ್ಟು ಯಾವ ರೀತಿಯಲ್ಲಿ ವಿಶ್ವಾಸಿಗಳನ್ನ ಬಲಪಡಿಸಬೇಕು, ಧೈರ್ಯಪಡಿಸಬೇಕು, ಎಚ್ಚರಪಡಿಸಬೇಕು, ಆದರಣೆ ಕೊಡಬೇಕು ಎನ್ನುವಂತಹ ಎಲ್ಲಾ ಸಂಗತಿಗಳು ಕುರುಬರಿಗೆ ಗೊತ್ತಿರಬೇಕು. ಆಯಾ ಕಾಲಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ಸರಿಯಾಗಿ, ಆ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದೇವರ ವಾಕ್ಯವನ್ನ ಹೇಳಿ, ದೇವರ ವಾಕ್ಯದ ಮೂಲಕವಾಗಿಯೇ ವಿಶ್ವಾಸಿಗಳ ನಂಬಿಕೆಯ ಜೀವಿತವನ್ನ ಕಟ್ಟಬೇಕಾದದ್ದು ಸಭಾ ಹಿರಿಯರ ಕರ್ತವ್ಯವಾಗಿದೆ. ಆ ರೀತಿಯಲ್ಲಿ ಕಟ್ಟಬೇಕಾದರೆ ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ ಬಯಸುವಂಥದ್ದು ಸಭೆಯ ಹಿರಿಯರು ದೇವರ ವಾಕ್ಯದಲ್ಲಿ ಅವರು ಬೆಳೆದು ಪರಿಪಕ್ವತೆಯನ್ನು ಹೊಂದಿದವರಾಗಿರಬೇಕು. ಇವತ್ತಿನ ಒಂದು ಬಹಳ ದುಃಖಕರ ಸಂಗತಿ ಎಂಬುದಾಗಿ ಹೇಳುವುದಾದರೆ, ಯಾವ ಸಭೆಯ ಹಿರಿಯರು ದೇವರ ವಾಕ್ಯವನ್ನ ಹೇಳಿ ಸಭೆಯ ವಿಶ್ವಾಸಗಳನ್ನು ಕಟ್ಟಬೇಕೋ ಆ ಸಭೆಯ ಹಿರಿಯರೇ ದೇವರ ವಾಕ್ಯವನ್ನ
ತಿಳಿಯದೆ, ದೇವರ ವಾಕ್ಯದ ಸತ್ಯಗಳನ್ನ ಕಲಿತುಕೊಳ್ಳದೆ, ದೇವರ ವಾಕ್ಯದ ಸತ್ಯದಲ್ಲಿ ಅವರು ಅಭಿವೃದ್ಧಿ ಹೊಂದದೆ ಅವರು ಜೀವಿಸುತ್ತಾರೆ, ಸೇವೆ ಮಾಡುತ್ತಾರೆ. ಅನೇಕ ಕಡೆಗಳಲ್ಲಿ ನೋಡುವಾಗ ಅನೇಕ ದೇವರ ಸೇವಕರು, ಹಿರಿಯ ಸೇವಕರು ಕೊಟ್ಟಂತ ಸಾಕ್ಷಿಗಳನ್ನ ನೋಡುವಾಗ ಅನೇಕ ಸಭೆಯ ಹಿರಿಯರು, ಸಭಾ ಹಿರಿತನ ಅಂದ್ರೆ ಅದನ್ನ ಒಂದು ಸ್ಥಾನಮಾನ, ಒಂದು ಪೊಸಿಷನ್ ಆಗಿ ನೋಡುತ್ತಾರೆಯೇ ಹೊರತಾಗಿ ಅದು ಒಂದು ಸೇವೆ ಎಂಬುದಾಗಿ ನೋಡುತ್ತಾ ಇಲ್ಲ. ಆದ್ದರಿಂದಲೇ ಅನೇಕ ಸಭೆಯ ಹಿರಿಯರು ಅವರು ಕೇವಲ ಒಂದು ರೀತಿಯಲ್ಲಿ ಆಜ್ಞೆ ಮಾಡುವವರಾಗಿ, ಕೇವಲ ಅವರು ಅದನ್ನ ಮಾಡು ಇದನ್ನು ಮಾಡು ಎಂಬುದಾಗಿ ಹೇಳುವವರಾಗಿ ಉಳಿದುಕೊಳ್ಳುತ್ತಿದ್ದಾರೆ ಹೊರತು ಸಭೆಯ ವಿಶ್ವಾಸಿಗಳನ್ನ ಅವರ ನಂಬಿಕೆಯ ಜೀವಿತದಲ್ಲಿ, ಪರಿಶುದ್ಧ ಜೀವಿತದಲ್ಲಿ ಅವರನ್ನ ಕಟ್ಟುತ್ತಾ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಸಭೆಯ ಹಿರಿಯನು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ವಿಶ್ವಾಸಿಗಳನ್ನ, ಅವರ ನಂಬಿಕೆಯನ್ನ ಕಟ್ಟುವವನೇ ಆಗಿರುತ್ತಾರೆ. ಅದು ಅವರಿಗೆ ಕರ್ತನು ಕೊಟ್ಟಂತ ಅತಿ ಪ್ರಾಮುಖ್ಯವಾದಂತಹ ಒಂದು ಜವಾಬ್ದಾರಿಕೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಸಭೆಯ ಹಿರಿಯರು ಅಂದ್ರೆ ಅವರು ಕುರುಬರು. ಯಾವ ಸ್ಥಳದಲ್ಲಿ ಆ ಹಸಿರು ಗಾವಲಿದೆ, ಯಾವ ತರದ ಹುಲ್ಲು ಇದೆ, ಯಾವ ಹುಲ್ಲು ಎಷ್ಟರ ಮಟ್ಟಿಗೆ ನಮ್ಮ ಕುರಿಗಳಿಗೆ ಉಪಯುಕ್ತವಾಗಿದೆ, ಯಾವ ತರದ ಹುಲ್ಲು ತಿಂದರೆ ಈ ಕುರಿಗಳಿಗೆ ಅನಾರೋಗ್ಯ ಉಂಟಾಗುತ್ತದೆ. ಒಂದು ವೇಳೆ ಬಲಹೀನವಾದಂತ ಕುರಿಯಾದರೆ ಏನ್ ಮಾಡಬೇಕು? ತನ್ನ ಹೆಗಲ ಮೇಲೆ ಒತ್ತುಕೊಳ್ಳುವುದು, ಇನ್ನು ಕೆಲವು ಸಾರಿ ಔಷಧೋಪಚಾರ ಮಾಡುವುದು. ಹೇಗೂ ತನ್ನ ಕುರಿ ಆರೋಗ್ಯವಂತ ಕುರಿಯಾಗಿ ಬೆಳೆಯುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿಕೆ ಸಭೆಯ ಹಿರಿಯರಿಗೆ ಇದೆ ಪ್ರಿಯರೇ. ಆದ್ದರಿಂದಲೇ ದೇವರ ವಾಕ್ಯ ಸಭೆಯ ಹಿರಿಯರನ್ನ ಕುರುಬರಿಗೆ ಹೋಲಿಸಿದೆ. ಇವತ್ತು ದೇವರ ವಾಕ್ಯವನ್ನು ಕಲಿಯುತ್ತಿರುವಂತ ಪ್ರಿಯ ಯವನಸ್ಥ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುವ ಹಾಗೆ ಇವತ್ತು ನೀವು ಯವನಸ್ಥರಾಗಿ ಬೆಳೆಯುತ್ತಾ ಇದ್ದೀರಿ. ನೀವಿರುವಂತ ನಿಮ್ಮ ಸಭೆಗಳಲ್ಲಿ ನೀವು ಆತ್ಮಿಕವಾಗಿ ಬೆಳೆಯುತ್ತಾ ಇನ್ನೂ ಕೆಲವರನ್ನು ಆತ್ಮಿಕವಾಗಿ ಬೆಳೆಸುವಂತ ಸೇವೆಯಲ್ಲಿ ಕರ್ತನ ನಿಮ್ಮನ್ನ ನೀವು ಇನ್ನೊಬ್ಬರನ್ನ ಕರ್ತನ ವಾಕ್ಯದಲ್ಲಿ, ರಕ್ಷಣೆಯಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಸುವುದಾದರೆ ಅದಕ್ಕಿಂತ ಮೊದಲು ಕರ್ತನ ನಿಮ್ಮಿಂದ ಬಯಸುವಂತದ್ದು ನೀವು ದೇವರ ವಾಕ್ಯದಲ್ಲಿ ಬೆಳೆದಿರಬೇಕೆನ್ನುವುದನ್ನ ಕರ್ತನು ಬಯಸುತ್ತಾನೆ, ಎದುರು ನೋಡುತ್ತಾನೆ. ಆದ್ದರಿಂದಲೇ ಯೌವನ ಪ್ರಾಯದಲ್ಲಿಯೇ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ದೇವರ ವಾಕ್ಯದೊಂದಿಗೆ ಸಮಯವನ್ನ ಕಳೆಯಿರಿ, ದೇವರ ವಾಕ್ಯದ ಸತ್ಯಗಳನ್ನ ಗ್ರಹಿಸಿಕೊಳ್ಳಿರಿ. ಆಗ ನೀವು ಮತ್ತೆ ಕೆಲವರಿಗೆ, ಇನ್ನೂ ಅನೇಕರಿಗೆ ದೇವರ ವಾಕ್ಯವನ್ನ ಕಲಿಸಿಕೊಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಅದು ಕುರುಬನಾಗಿ ಸಭಾ ಹಿರಿಯರ ಒಂದು ಜವಾಬ್ದಾರಿಕೆ. ಸಭಾ ಹಿರಿಯರು ಆ ರೀತಿಯಲ್ಲಿ ನಾವು ಅಲ್ಲಿ ದೇವರು ಹೇಳುವಂತ ಮಾತನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ಏನಂದ್ರೆ ಆತನು ಹೇಳುತ್ತಾನೆ, ಕುರಿಗಳನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೆಯುವ ಆತನು ಎಂಬುದಾಗಿ. ಕರ್ತನು ಹೇಳುತ್ತಾನೆ, ನಾನು ಆ ರೀತಿಯಲ್ಲಿ ನಿಮ್ಮನ್ನ ಹೊತ್ತುಕೊಂಡು ನಡೆದಿದ್ದೇನೆ ಎಂಬುದಾಗಿ ಕರ್ತನಾದ ಯೆಹೋವನು ಹೇಳುತ್ತಾನೆ. ಯಾಕೆ? ಬಲಹೀನತೆಯಿಂದಾಗ, ನಡಿಲಿಕ್ಕೆ ಆಗದೆ ಸ್ಥಿತಿ ಬಂದಾಗ ಕುರಿ ಕಾಯ್ತಿರುವುದು ಅದು ಹೇಳೋದಿಲ್ಲ. ಆದ್ರೆ ಅದು ನೋಡುವಾಗಲೇ ಗುರು ತನ್ನ ಹೆಗಲ ಮೇಲೆ ಹೊತ್ತುಕೊಂಡವನಾಗಿ ಆತನು. ಇವತ್ತು ದೇವರು ಅದನ್ನೇ ಬಯಸುವಂತದ್ದು. ತನ್ನ ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ವಿಷಯದಲ್ಲಿ ಕರ್ತನು ಅದನ್ನೇ ಬಯಸುತ್ತಾನೆ. ಸಭೆಯ ಹಿರಿಯರು ವಿಶ್ವಾಸಿಗಳನ್ನು ನೋಡುವಾಗ, ವಿಶ್ವಾಸಗಳು ಬಲಹೀನತೆಯಲ್ಲಿದ್ದಾಗ ವಿಶ್ವಾಸಿಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು, ಅಂದ್ರೆ ಆರೈಕೆ ಮಾಡಬೇಕು, ಔಷಧೋಪಚಾರ ಮಾಡಬೇಕು. ಅದು ಸಭಾ ಹಿರಿಯರ ಪ್ರಾಮುಖ್ಯವಾದಂತಹ ಒಂದು ಕರ್ತವ್ಯ. ಅನೇಕ ಸಭೆಯ ಹಿರಿಯರನ್ನ ನೋಡುವಾಗ ನಾನು ಸಹ ನನ್ನ ಅನುಭವದಲ್ಲಿ ಕಂಡುಕೊಂಡ ಹಾಗೆ, ನಾನು ಒಬ್ಬ ಸಭೆಯ ಹಿರಿಯರನ್ನ ಆತನನ್ನ ನೋಡಿದ್ದೇನೆ. ಆ ಸಭೆಯ ಹಿರಿಯರು ವೃದ್ಧಾಪ್ಯದಲ್ಲಿದ್ದರು, ನಡೆದಾಡುವುದಕ್ಕೂ ಕೂಡ ಕಷ್ಟಕರವಾದಂತಹ ಸ್ಥಿತಿಯಲ್ಲಿ ಅವರಿದ್ದರು. ಅವಳು ಪ್ರಾಯಸ್ಥರಾಗಿದ್ದರು. ಆದರೆ ಅವರು ಸಭೆಯ ಒಬ್ಬ ವಿಶ್ವಾಸಿಯು
ಫೋನ್ ಮಾಡುವಾಗ ಹುಷಾರಿಲ್ಲ ಎಂಬುದಾಗಿ ಹೇಳುವಾಗ, ಕಾಯಿಲೆ ಎಂಬುದಾಗಿ ಹೇಳುವಾಗ, ಮಧ್ಯರಾತ್ರಿ ಆದ್ರೂ ಕೂಡ ಹೋಗಿ ಅವ್ರನ್ನ ನೋಡಿ ಪ್ರಾರ್ಥನೆ ಮಾಡಿ ಮಾತ್ರೆ ಔಷಧಿಯನ್ನು ಕೊಟ್ಟು ಬರುತ್ತಾ ಇದ್ರು. ಮಕ್ಕಳು ಹೇಳ್ತಾ ಇದ್ರು, ಅಪ್ಪ ಎಲ್ಲಿಗೆ ಹೋಗ್ತೀರಿ, ನಿಮಗೆ ಹುಷಾರಿಲ್ಲ ಯಾಕೆ ಹೋಗ್ತೀರಿ? ಅವ್ರು ಹೇಳಿದ್ರು, ನಾನು ಹೋಗ್ತಾ ಇರುವಂತದ್ದು ಈ ಕಾರ್ಯಕ್ಕಾಗಿ. ಒಂದು ವೇಳೆ ದೇವರು ನನ್ನನ್ನು ಈ ಸೇವೆಗಾಗಿ ಕರೆದಿರುವುದಾದರೆ ಈ ಒಂದು ಜವಾಬ್ದಾರಿಕೆಯನ್ನು ಮಾಡಬೇಕಾದದ್ದು ನನಗೆ ಕರ್ತನು ಕೊಟ್ಟಂತ ಬಾಧ್ಯತೆ ಎಂಬುದಾಗಿ ಹೇಳಿ ಹೋಗುತ್ತಾ ಇದ್ದರು. ನನ್ನ ಪ್ರಿಯ ಸಹೋದರ ಸಹೋದರಿ, ಸಮಸ್ಯೆಲಿದ್ದರೂ ಕೂಡ ಅವರನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಕೆ ಸಭೆಯ ಹಿರಿಯರದ್ದು. ಆದ್ರಿಂದಲೇ ಒಬ್ಬ ಭಕ್ತನು ಸಭಾ ಹಿರಿಯರ ಈ ಕುರುಬ ಸೇವೆಯ ಬಗ್ಗೆ ಅವರು ಬರೀತಾರಂದ್ರೆ, ಸಭೆಯ ಹಿರಿಯನಿಗೆ ಕುರಿಗಳ ನಾಡಿ ಬಡಿತ ತಿಳಿದಿರಬೇಕೆಂದು. ಕುರಿಗಳ ನಾಡಿ ಬಡಿತ ಕುರುಬನಿಗೆ ಗೊತ್ತಿರಬೇಕೆಂಬುದಾಗಿ ಅವರು ಹೇಳುತ್ತಾರೆ. ಹೌದು, ಇವತ್ತು ನಾವು ನಮ್ಮ ಜೊತೆಯಲ್ಲಿರುವಂತಹ ವಿಶ್ವಾಸಿಗಳನ್ನ ನಾವು ನೋಡುವಾಗ ನಾವು ಯಾವಾಗಲೂ ಕೂಡ ಆ ರೀತಿಯಲ್ಲಿ ನಾವು ಅವ್ರನ್ನ ಅರ್ಥ ಮಾಡಿಕೊಂಡಿರಬೇಕು. ಅವರ ಕಷ್ಟವೇನು, ನಷ್ಟವೇನು, ಅವರ ಸಮಸ್ಯೆ ಏನು, ಅವರಿಗಿರುವಂತಹ ರುಚಿ ಏನು, ಅವರಿಗಿರುವಂತಹ ಆಸಕ್ತಿ ಏನು, ಸಭೆಯ ವಿಷಯದಲ್ಲಿ ಅವರು ಯಾವ ಯಾವ ವಿಷಯಗಳಲ್ಲಿ ಅವರು ಆಸಕ್ತರಾಗಿದ್ದಾರೆ, ನಾವು ಹೇಗೆ ಅವರನ್ನ ಈ ಒಂದು ವಿಷಯದಲ್ಲಿ ಅವರನ್ನು ನಾವು ಮುನ್ನಡೆಸಬಹುದು ಎನ್ನುವಂತಹ ವಿಚಾರಗಳನ್ನ ಸಭೆಯ ಹಿರಿಯರು ತಿಳಿದುಕೊಂಡಿರುತ್ತಾರೆ. ಒಂದು ವೇಳೆ ತಿಳಿದುಕೊಂಡಿರದಿದ್ದರೆ ಅದು ಅವರೇ ಜವಾಬ್ದಾರರು. ಆದ್ದರಿಂದ ಸಭೆಯ ಹಿರಿಯರು ಅಂತ ಹೇಳಿದ್ರೆ ಅವರೇನಾಗಿದ್ದಾರೆ ಅಂದ್ರೆ ಕುರುಬರಾಗಿದ್ದಾರೆ. ಇನ್ನೊಂದು ಪದ ಅಲ್ಲಿ ಬಳಸಲ್ಪಟ್ಟಂತ ಇನ್ನೊಂದು ಪದ ಏನಂತ ಹೇಳಿದ್ರೆ, ಮೊದಲನೇ ಪೇತ್ರನ ಪತ್ರಿಕೆಯನ್ನು ಓದುವಾಗ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಮತ್ತೊಂದು ಪದ ಹೇಳಿದೆ ಅಂತಂದ್ರೆ, ನೀವು ದೊರೆತನ ಮಾಡುವವರ ಅಲ್ಲ, ಬದಲಾಗಿ ನೀವು ಪ್ರೀತಿಪೂರ್ವಕವಾಗಿ ತಗ್ಗಿಸಿಕೊಂಡವರಾಗಿ ನೀವು ವಿಶ್ವಾಸಿಗಳ ಅಥವಾ ಕುರಿಗಳ ಮೇಲ್ವಿಚಾರಣೆ ಮಾಡಿರಿ ಎಂಬುದಾಗಿ ಬರೆದದೆ. ಸಭೆಯ ವಿಶ್ವಾಸಿಗಳು ಮೇಲ್ವಿಚಾರಣೆ ಮಾಡುವವರು. ವಿಶ್ವಾಸಿಗಳ ಮೇಲ್ವಿಚಾರಣೆ, ವಿಶ್ವಾಸಿಗಳು ಹೇಗಿದ್ದಾರೆ, ಅವರ ಕರ್ತವ್ಯ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೇವೆಯಲ್ಲಿ ಅವರ ಜವಾಬ್ದಾರಿಕೆಗಳೇನು, ಅವ್ರು ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಯುತ್ತಾ ಇದ್ದಾರೆ, ಸೇವೆಯಲ್ಲಿ ಮಾತ್ರವಲ್ಲ ಅವರ ಕರ್ತವ್ಯಗಳೇನು, ಸಭೆಯ ಊಟಗಳಲ್ಲಿ ಅವರ ಒಂದು ಪಾಲುಗಾರಿಕೆ ಏನು, ಎಲ್ಲವನ್ನು ಕೂಡ ಮೇಲ್ವಿಚಾರಣೆ ಮಾಡುವವರು ಅವರಾಗಿರುತ್ತಾರೆ. ನಾವು ಅನೇಕ ಕಡೆಗಳಲ್ಲಿ ನೋಡುವಾಗ, ನಾವು ಅನೇಕ ಸಂಸ್ಥೆಗಳಲ್ಲಿ, ಅನೇಕ ಆಸ್ಪತ್ರೆಗಳಲ್ಲಿ ಅನೇಕ ನೋಡುವಾಗ ಮೇಲ್ವಿಚಾರಕರು ಎಂಬುದಾಗಿ ನೋಡುತ್ತೇವೆ. ಅವರ ಒಂದು ಜವಾಬ್ದಾರಿಕೆ ಏನು ಅಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿ ಆಗಲಿ ಕಚೇರಿಗಳಲ್ಲಿಯೇ ಆಗಲಿ ಮಾಡಬೇಕಾದಂತ ಕೆಲಸಗಳನ್ನ ಮಾಡುತ್ತಾ ಇಲ್ಲವೋ ಎಂಬುದನ್ನ ಯಾವಾಗಲೂ ಕೂಡ ಪರೀಕ್ಷೆ ಮಾಡುವುದೇ ಅವರ ಕರ್ತವ್ಯ. ಮೇಲ್ವಿಚಾರಣೆ ಮಾಡಿರಿ. ವಿಶ್ವಾಸಿಗಳ ವಿಷಯದಲ್ಲಿ ಸಭೆಯ ಹಿರಿಯರು ಮೇಲ್ವಿಚಾರಣೆ ಮಾಡುವವರು. ಅಂದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯವಾದಂತ ಕರ್ತವ್ಯ ಅಂತ ಹೇಳಿದ್ರೆ, ಸಭೆಯ ಹಿರಿಯರು ವಿಶ್ವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುವವರು ಎಂದರ್ಥ. ನಿರಂತರ ಸಂಪರ್ಕದಲ್ಲಿ ಇರುವವರು. ಕರ್ತನಲ್ಲಿ ಪ್ರಿಯರೇ, ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ನಿರಂತರ ಸಂಪರ್ಕದಲ್ಲಿ ಇರುವುದೆಂಬುದಾಗಿ ಹೇಳುವಾಗ ಯಾವಾಗಲೂ ಕೂಡ ಸಭೆಯ ವಿಶ್ವಾಸಿಗಳು, ಸಭೆಯ ಹಿರಿಯರು ಸಭೆಯ ವಿಶ್ವಾಸಿಗಳೊಂದಿಗೆ ಅವರು ಮಾತಾಡುತ್ತಾ, ಅವರನ್ನ ವಿಚಾರಿಸುತ್ತಾ, ಅವರನ್ನ ಅವರು ಮೇಲ್ವಿಚಾರಣೆ ಮಾಡುತ್ತಾರೆ. ಅನೇಕ ಕಡೆಗಳಲ್ಲಿ ಆಗುವಂಥದ್ದೇನು, ಭಾನುವಾರ ಬೆಳಗ್ಗೆ ಸಭೆಯ ಆರಾಧನೆಗೆ ಬಂದರೆ, ಸಭೆಯಲ್ಲಿ ಬಂದು ಸಭೆಯಲ್ಲಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಿ ಹೋದರೆ, ಮತ್ತೆ ಅವರು ಸಭೆಯ ಹಿರಿಯರನ್ನಾಗಲಿ ಭೇಟಿಯಾಗುವುದು ಬರುವಂತ ವಾರವೇ. ಆ ವಾರ ಬರದಿದ್ರೆ ಅಲ್ಲಿಗೆ
15 ದಿನಕ್ಕೊಮ್ಮೆ. ಈ 15 ದಿವಸಗಳಲ್ಲಿ ಅವ್ರಿಗೆ ಏನಾದ್ರೂ ಹೇಗಿದ್ದಾರೆ ಏನೆಂಬುದು ಕೂಡ ಸಭೆಯ ಹಿರಿಯರು ಗೊತ್ತಾಗುತ್ತಾರೆ. ವಿಶ್ವಾಸಿಗಳು ಅವರಿಗೆ ತಿಳಿಸೋದಿಲ್ಲ, ಸಭೆಯ ಹಿರಿಯರು ಕೂಡ ಅವರನ್ನ ಗಮನಿಸುವುದಿಲ್ಲ, ವಿಚಾರಿಸುವುದಿಲ್ಲ. ವಾಕ್ಯ ಹೀಗೆ ಹೇಳಬೇಕಂದ್ರೆ ಸಭೆಯ ಹಿರಿಯರು ಅಂದ್ರೆ ಅವರು ಮೇಲ್ವಿಚಾರಣೆ ಮಾಡುವವರು. ಬಹಳ ಪ್ರಾಮುಖ್ಯವಾದಂತ ಸೇವೆ, ಬಹಳ ಪ್ರಾಮುಖ್ಯವಾದ ಜವಾಬ್ದಾರಿಕೆ. ಅಂದ್ರೆ ಸಭೆಯ ಹಿರಿಯರು ಮತ್ತು ವಿಶ್ವಾಸಗಳ ನಡುವೆ ನಿರಂತರವಾದ ಸಂಪರ್ಕ ಇರಬೇಕು. ಅದೇ ಒಂದು ಅನ್ಯೋನ್ಯತೆ, ಅದೇ ಒಂದು ಪ್ರೀತಿ ಆಗಿರುತ್ತೆ. ಸಭೆಯ ಹಿರಿಯರು ಅಂದ್ರೆ ಮೊದಲನೇದಾಗಿ ಕುರುಬರು, ಎರಡನೇದಾಗಿ ಅವರು ಮೇಲ್ವಿಚಾರಣೆ ಮಾಡುವವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಮೂರನೇದಾಗಿ ಮೊದಲನೇ ತಿಮೋಥೆಯ ಪತ್ರಿಕೆ 3ನೇ ಅಧ್ಯಾಯದ ಪ್ರಕಾರ ಸಭೆಯ ಹಿರಿಯರು ಅಂತ ಹೇಳಿದ್ರೆ ಅವರು ಮುನ್ನಡೆಸುವವರು. ಸಭೆಯ ಹಿರಿಯರು ಅಂದ್ರೆ ಮುನ್ನಡೆಸುವವರು. ಇಸ್ರೇಲ್ ದೇಶದಲ್ಲಿ ಕುರಿಗಳು ಮತ್ತು ಕುರುಬನ ನೋಡುವಾಗ ಅಲ್ಲಿನ ಒಂದು ಕಲ್ಚರ್ ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಅನೇಕ ಕಡೆಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಏನಂದ್ರೆ ಕುರುಬನು ಮುಂದೆ ಹೋಗ್ತಾ ಇರ್ತಾನೆ, ಕುರಿಗಳು ಅವನ ಹಿಂದೆ ಹೋಗ್ತಾ ಇರ್ತವೆ. ಕುರುಬ ಎಲ್ಲಿ ಹೋದ್ರು ಕುರಿಗಳು ಅವನನ್ನ ಹಿಂಬಾಲಿಸ್ತಾ ಇರುತ್ತವೆ. ಕುರುಬ ಆತನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ಅದು ಸರಿಯಾದ ದಾರಿಯೋ ಕೆಟ್ಟ ದಾರಿಯೋ ಗೊತ್ತಿಲ್ಲ, ಕುರಿಗಳು ಅವನನ್ನ ಹಿಂಬಾಲಿಸುತ್ತಲೇ ಇರುತ್ತವೆ. ಆದ್ದರಿಂದಲೇ ಸಭೆಯ ಹಿರಿಯರು ಅಂದರೆ ಸಭೆಯ ವಿಶ್ವಾಸಗಳನ್ನ ಮುನ್ನಡೆಸುವವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರಿ, ಸಭೆಯ ಹಿರಿಯರು ಯಾವ ದಾರಿಯಲ್ಲಿ ಹೋಗುತ್ತಾರೋ ವಿಶ್ವಾಸಿಗಳು ಕೂಡ ಅದೇ ದಾರಿಯಲ್ಲಿಯೇ ಅವರು ಮುಂದೆ ಸಾಗುವವರಾಗಿರುತ್ತಾರೆ. ಹಾಗಾದ್ರೆ ಇವತ್ತಿನ ಸಭೆಯ ಹಿರಿಯರಾಗಿ ನಾವು ಯಾವ ಮಾರ್ಗದಲ್ಲಿ ಮುಂದೆ ಸಾಗುತ್ತೇವೆಯೋ ಅದೇ ಮಾರ್ಗದಲ್ಲಿ ನಮ್ಮ ಸಭೆಯ ನಮ್ಮ ವಶದಲ್ಲಿರುವಂತಹ ವಿಶ್ವಾಸಿಗಳು ಕೂಡ ಅವರು ನಡೆಯುವವರಾಗಿರುತ್ತಾರೆ ಅನ್ನುವುದನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ಹಾಗಾದ್ರೆ ಇವತ್ತು ನಾವು 3 ಸಂಗತಿಗಳನ್ನ ನಾವು ಕಲಿತಿದ್ದೇವೆ. ಸಭೆಯ ಹಿರಿಯರನ್ನ ದೇವರು ನೇಮಿಸಿದ್ದಾನೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನದ ಪ್ರಕಾರ ಸಭೆಯ ಹಿರಿಯರನ್ನ ನೇಮಿಸುವುದು ಪರಿಶುದ್ಧಾತ್ಮನು ತಾನೇ. ಪರಿಶುದ್ಧಾತ್ಮನು ಸಭೆಗೆ ಆತನು ಹಿರಿಯರನ್ನ ನೇಮಿಸಿರುವಾಗ ಆ ನೇಮಿಸಲ್ಪಟ್ಟಂತ ಹಿರಿಯರು ಯಾರು ಎಂಬುದನ್ನ ಗುರುತಿಸುವುದು ಸಭೆಯಾಗಿರುತ್ತದೆ. ಅದು ಸಭೆಯ ಒಂದು ಜವಾಬ್ದಾರಿಕೆ, ಸಭೆಯ ಒಂದು ಕಾರ್ಯವಾಗಿರುತ್ತದೆ. ಆದ್ದರಿಂದಲೇ ಸಭೆಯ ಹಿರಿಯರು ಪವಿತ್ರಾತ್ಮನಿಂದ ಅವರು ನೇಮಿಸಲ್ಪಟ್ಟವರಾಗಿದ್ದಾರೆ. ಅದನ್ನ ಗುರುತಿಸಿ ಸಭೆಯ ಹಿರಿಯರಿಗೆ ಸಲ್ಲತಕ್ಕಂತ ಗೌರವವನ್ನು ಸಲ್ಲಿಸುತ್ತಾ ಅವರಿಗೆ ಅಧೀನರಾಗಿ ಸಭೆಯು ಜೀವಿಸುವಂತದ್ದಾಗಿರುತ್ತದೆ. ಆದ್ದರಿಂದ 3 ಪದಗಳನ್ನ ನಾವಿವತ್ತು ಧ್ಯಾನ ಮಾಡಿದ್ದೇವೆ. ಒಂದು ಪದ ಸಭೆಯ ಹಿರಿಯರು ಅಂದರೆ ಅವರು ಕುರುಬರಾಗಿದ್ದಾರೆ, ಸಭೆಗೆ ಬೇಕಾದಂತ ಆತ್ಮಿಕ ಆಹಾರವನ್ನ ಒದಗಿಸಿಕೊಡುವವರಾಗಿದ್ದಾರೆ. ಎರಡನೇದಾಗಿ ಸಭೆಯ ಹಿರಿಯರು ಅಂದರೆ ಅವರು ಮೇಲ್ವಿಚಾರಕರಾಗಿದ್ದಾರೆ, ನೋಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಗಮನಿಸುವವರು ಆಗಿರುತ್ತಾರೆ. ಮೂರನೇದಾಗಿ ಸಭೆಯ ಹಿರಿಯರು ಅಂತ ಹೇಳಿದ್ರೆ ಅವರು ಮುನ್ನಡೆಸುವವರಾಗಿರುತ್ತಾರೆ. ಅವರು ಹೇಗೆ ಅವರು ಮುಂದೆ ಸಾಗುತ್ತಾರೋ ಸಭೆಯ ವಿಶ್ವಾಸಿಗಳು ಕೂಡ ಅದೇ ರೀತಿಯಾಗಿ. ಆದ್ದರಿಂದ ಹಿರಿಯರು ಕರ್ತವ್ಯಗಳನ್ನ ನಿರ್ವಹಿಸುವುದರಿಂದ ಅವರನ್ನ ಹಿಂಬಾಲಿಸುವಂತಹ ಸಭೆಯು ಕೂಡ ಅದೇ ರೀತಿಯಲ್ಲಿ ಮುಂದೆ ಸಾಗುವಂತದ್ದಾಗಿರುತ್ತದೆ. ಸಭೆಯ ಹಿರಿಯರ ಆರಾಧನೆ, ಸಭೆಯ ಹಿರಿಯರ ಪ್ರಾರ್ಥನೆ, ಸಭೆಯ ಹಿರಿಯರ ಆಸಕ್ತಿ, ಸಭೆಯ ಹಿರಿಯರ ಭಾಗವಹಿಸುವಿಕೆ
ಇವೆಲ್ಲವುಗಳು ಕೂಡ ಸಭೆಯ ಹಿರಿಯರು ಗಮನಿಸಿ ಅದರಲ್ಲಿ ಸಭೆಯ ಹಿರಿಯರನ್ನ ಹಿಂಬಾಲಿಸುತ್ತಾರೆ. ಆದ್ದರಿಂದಲೇ ಸಭೆಯ ಆರಾಧನೆಯ ಕೂಟಗಳು ಪ್ರಾರಂಭವಾಗುವಾಗ ಸಭೆಯ ಹಿರಿಯರು ಅವರು ಸರಿಯಾದ ಸಮಯಕ್ಕೆ ಬಂದವರಾಗಿ ಅವರು ಆರಾಧನೆಯಲ್ಲಿ ಭಾಗವಹಿಸುತ್ತಾರೆ, ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಾರೆ, ಸಭೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಅದನ್ನು ಕಾಣುವಂತಹ ಸಭೆಯ ವಿಶ್ವಾಸಿಗಳು ಕೂಡ ಅವರು ಆ ಚಟುವಟಿಕೆಗಳಲ್ಲಿ ಅವರು ಕೂಡ ಭಾಗವಹಿಸುವಂತ ಮನಸ್ಸುಳ್ಳವರಾಗಿ ಬರುತ್ತಾರೆ. ಆದ್ದರಿಂದ ಈ 3 ವಚನಗಳನ್ನ, ಈ 3 ಪದಗಳನ್ನ ನಾವು ನೆನಪಿನಲ್ಲಿಟ್ಟುಕೊಂಡವರಾಗಿ ಆ ಸತ್ಯಗಳನ್ನ ಅಳವಡಿಸಿಕೊಂಡವರಾಗಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಸಭೆಯ ಜೀವಿತದಲ್ಲಿ ನಾವು ಕರ್ತನ ಆಜ್ಞೆಯ ಮೇರೆಗೆ, ಕರ್ತನ ವಾಕ್ಯಕ್ಕನುಸಾರವಾಗಿ ಸಭೆಯ ಹಿರಿಯರನ್ನ ನಾವು ಗೌರವಿಸೋಣ. ಅವರು ಕುರುಬರಾಗಿ ನಮಗೆ ಬೇಕಾದಂತ ಆತ್ಮಿಕ ಆಹಾರವನ್ನ ಕಾಲಾನುಕಾಲಕ್ಕೆ ಕೊಡುವವರಾಗಿರುತ್ತಾರೆ, ಮೇಲ್ವಿಚಾರಣೆ ಮಾಡುವವರಾಗಿರುತ್ತಾರೆ. ನಾವು ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುವವರಾಗಿರಬೇಕು. ಅವರು ಮುನ್ನಡೆಸುವವರಾಗಿರುತ್ತಾರೆ. ಅವರ ಮಾದರಿಯನ್ನ ನಾವು ಅನುಸರಿಸುವವರಾಗಿರೋಣ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ ನೋಡುವಾಗ ಆ ವಾಕ್ಯವನ್ನು ನಮಗೆ ಅದನ್ನು ನೀಡುತ್ತದೆ. ನಿಮ್ಮ ಸಭೆಯ ಹಿರಿಯರನ್ನ ಅನುಸರಿಸಿರಿ, ಅವರ ಮಾದರಿಯನ್ನ ಅನುಸರಿಸಿರಿ ಎಂಬುದಾಗಿ. ಆದ್ದರಿಂದಲೇ ಈ 3 ಕಾರ್ಯಗಳನ್ನ ಮಾಡೋಣ. ಅದರ ಮೂಲಕವಾಗಿ ನಮ್ಮ ಸಭೆಗಳಲ್ಲಿ ನಾವು ಆಶೀರ್ವಾದಕರವಾಗಿ ಜೀವಿಸೋಣ. ನಮ್ಮ ಸಭೆಯ ಹಿರಿಯರುಗಳಿಗಾಗಿ, ಸಭೆಯ ನಾಯಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರ ಪ್ರಾರ್ಥನೆ ಬಹಳ ಬಹಳ ಪ್ರಾಮುಖ್ಯವಾದದ್ದಾಗಿರುತ್ತದೆ. ಆದ್ದರಿಂದಲೇ ನಮ್ಮ ಸಭಾ ಹಿರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದರ ಮೂಲಕವಾಗಿ ನಾವು ಕೂಡ ಕರ್ತನ ಮಹಿಮೆಗಾಗಿ ಜೀವಿಸುವವರಾಗೋಣ. ಆ ರೀತಿಯಾದಂತ ಜೀವಿತವನ್ನ ಕರ್ತನ ಒಬ್ಬೊಬ್ಬರಿಗೂ ಕೂಡ ಅನುಗ್ರಹಿಸಿಕೊಟ್ಟು ನಾವೆಲ್ಲರೂ ಕೂಡ ನಮ್ಮ ಸಭೆಗಳನ್ನ ಗೌರವಿಸುತ್ತಾ ಸಭೆಗಳ ಆತ್ಮಿಕ ಅಭಿವೃದ್ಧಿಗಾಗಿ, ಎಲ್ಲಾ ವಿಷಯಗಳ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ಆ ರೀತಿಯಲ್ಲಿ ಜೀವಿಸಲಿಕ್ಕೆ ಬೇಕಾದ ಹೇರಳವಾದ ಕೃಪೆಯನ್ನ ಕರ್ತನು ತನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟು ನಮ್ಮೆಲ್ಲರ ಮೂಲಕವಾಗಿ ಕರ್ತನು ತಾನೇ ಮಹಿಮೆ ಹೊಂದಲಿ. ಈ ವಾಕ್ಯಗಳನ್ನ ಕರ್ತನು ತಾನೇ ಆಶೀರ್ವದಿಸಿ ನಾವು ಕರ್ತನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡಲಿ. ಈ ವಾಕ್ಯಗಳನ್ನ ತಾಳ್ಮೆಯಿಂದ ಕೇಳಿಸಿಕೊಂಡಂತ ನಿಮ್ಮೆಲ್ಲರಿಗೂ ಕೂಡ ಕರ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ. ಕರ್ತನ ಚಿತ್ತವಾದರೆ ಮುಂದಿನ ವಾರ ಇದೇ ಸಭಾ ನಾಯಕರ ವಿಷಯವಾಗಿ ಇನ್ನುಳಿದಂತ ವಿಷಯಗಳನ್ನ ನಾವು ಧ್ಯಾನ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.